ಬೆಂಗಳೂರಿನಲ್ಲಿ ಪ್ರೇಯಸಿ ಭವಾನಿ ಹತ್ಯೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಹಂತಕ ಚಂದ್ರು ಬಾಯ್ಬಿಟ್ಟ ಸತ್ಯವನ್ನ ಕೇಳಿ ಪೊಲೀಸರೇ ಶಾಕ್ ಆಗಿದ್ದಾರೆ. ಬ್ಯಾಡರಹಳ್ಳಿ ವ್ಯಾಪ್ತಿಯಲ್ಲಿ ನಡೆದಿದ್ದ ಯುವತಿ ಭವಾನಿ ಹತ್ಯೆ ಪ್ರಕರಣ ಇದು. ಭವಾನಿ ಕತ್ತನ್ನ ಹಿಸ್ಕಿ ಕೊಲೆ ಮಾಡಿ ವಿಷ ಕುಡಿಸಿ ನಾಟಕ ಆಡಿದ್ದ ಈತ. ಭವಾನಿ ಜೊತೆಗೆ ಇದ್ದ ಫೋಟೋವನ್ನು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದ. ಈತನ ಪೋಸ್ಟ್ ನೋಡಿ ಭವಾನಿಗೆ ಕರೆ ಮಾಡಿದ್ರು ಪೋಷಕರು. ಭವಾನಿ ಕರೆ ಸ್ವೀಕರಿಸದಿದ್ದಾಗ ಮನೆ ಓನರ್ಗೆ ಕಾಲ್ ಮಾಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ರಹಸ್ಯಗಳು ಬಯಲಾಗಿದೆ. ಮನೆ ಮಾಲೀಕ ಬಂದು ನೋಡಿದಾಗ ಅವ್ರಿಗೂ ಕೂಡ ಶಾಕ್ ಆಗುತ್ತೆ. ಯಾಕಂದ್ರೆ ಸತ್ತಂತೆ ಭವಾನಿಯನ್ನ ತಬ್ಬಿಕೊಂಡು ಈ ಕ್ರಿಮಿ ಚಂದ್ರು ಮಲಗಿದ್ದ. ಅಂದ್ರೆ ಇಬ್ರು ಕೂಡ ಹಾಗೇನೆ ಮೃತಪಟ್ಟವರ ರೀತಿಯಲ್ಲಿ ಮಲಗಿದ್ರು. ಇವರಿಬ್ಬರನ್ನ ನೋಡ್ತಾ ಇದ್ದ ಹಾಗೆ ಇಬ್ರು ಕೂಡ ಸತ್ತಿದ್ದಾರೆ ಅಂತ ಹೇಳಿ ಮನೆ ಓನರ್ ಪೊಲೀಸರಿಗೆ ಕಾಲ್ ಮಾಡ್ತಾರೆ. ಸ್ಥಳಕ್ಕೆ ಬಂದು ಬ್ಯಾಡರಹಳ್ಳಿ ಪೊಲೀಸರು ಮಹಜರ್ ಮಾಡ್ತಾರೆ. 1.5 ಗಂಟೆಗಳ ಕಾಲ ಭವಾನಿಯನ್ನ ತಬ್ಕೊಂಡೇ ಚಂದ್ರು ಮಲಗಿದ್ದ. ಯಾರಿಗೂ ಕೂಡ ಡೌಟ್ ಬರಬಾರ್ದು ಅಂತ. ಪಕ್ಕದಲ್ಲಿ ಬೇರೆ ವಿಷದ ಬಾಟಲ್ ಇತ್ತು. ಆ ವಿಷದ ಬಾಟಲ್ನನ್ನ ನೋಡಿ ಇಬ್ರು ಕೂಡ ಸುಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಪೊಲೀಸರು ಅನುಮಾನಗೊಂಡಿದ್ರು. ನಂತರ ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗುತ್ತೆ. ಈತ ಆಡಿದಂತಹ ನಾಟಕ ಬಯಲಾಗುತ್ತೆ. ಆಕೆಯ ಶವವನ್ನೇ ತಬ್ಬಿ ಮಲಗಿದ್ದ. ಪಕ್ಕದಲ್ಲಿ ವಿಷದ ಬಾಟ್ಲಿತ್ತು. ಈತನೇ ಆಕೆಯನ್ನ ಹತ್ಯೆ ಮಾಡಿದ್ದು. ವಿಷ ಕುಡಿಸಿ ಕತ್ತೆ ಹಿಸುಕಿ ಆಕೆಯನ್ನ ಕೊಲೆ ಮಾಡಿದ್ದ. ಅದಾದ್ಮೇಲೆ ಹೇಗೆ ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ತು? ಓನರ್ ಕಾಲ್ ಮಾಡ್ತಾರೆ, ಪೊಲೀಸರು ಬರ್ತಾರೆ. ಇಬ್ರು ಸತ್ತಿದ್ದಾರೆ, ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೊಂಡ್ಲಾಗುತ್ತೆ. ಭವಾನಿ ಶವ ಮತ್ತು ಚಂದ್ರುನ ಶವವನ್ನು ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡುವಂತಹ ವೇಳೆ ಶಾಕ್ ಆದಿತ್ತು. ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡ್ತಾ ಇದ್ದ ವೇಳೆ ಚಂದ್ರು ಕೈಕಾಲನ್ನ ಅಲುಗಾಡಿಸ್ತಾನೆ. ತಕ್ಷಣವೇ ಈತನಿಗೆ ಜೀವ ಇದೆ ಅಂತ ಹೇಳಿ ಪೊಲೀಸರು ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಆಗ ಆಸ್ಪತ್ರೆಯಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಸತ್ಯವನ್ನ ಈ ಪಾಪಿ ಬಾಯ್ಬಿಟ್ಟಿದ್ದಾನೆ. ಮೊದಲ ಮದುವೆಯಾಗಿದ್ರು ಭವಾನಿಯ ಜೊತೆಗೆ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ದ. ಈತನ ಪತ್ನಿಗೆ ಭವಾನಿ ಮತ್ತು ಚಂದ್ರು ಲೌಕಹಾನಿ ಗೊತ್ತಾಗಿತ್ತು. ಗಲಾಟೆ ಕೂಡ ಆಗಿತ್ತಂತೆ. ಭವಾನಿಯನ್ನ ಹತ್ಯೆ ಮಾಡಿ ಹಂತಕ ಚಂದ್ರು ಕಳ್ಳಾಟ ಮಾಡಿದ್ದ. ಈಕೆಯನ್ನ ಕೊಲೆ ಮಾಡಿ ನಂತರ ತನ್ನ ಹೆಂಡತಿ ಜೊತೆಗೆ ಜೀವನ ಸಾಗಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ನೋ ಏನೋ. ಅದೇ ಉದ್ದೇಶದಿಂದಲೇ ಭವಾನಿಯನ್ನ ಕೊಲೆ ಮಾಡಿರುವಂತಹ ಶಂಕೆಯೂ ಕೂಡ ಇದೆ. ಆದರೆ ತಾನೂ ಕೂಡ ಸತ್ತಂತೆ ನಟಿಸುವುದಕ್ಕೆ ಈತ ಮುಂದಾಗಿದ್ದು ನಿಜಕ್ಕೂ ಕೂಡ ಅಚ್ಚರಿ. ಅದು ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ನೋ ಎಸ್ಕೇಪ್ ಆಗಬೇಕು ಅಂತ ಗೊತ್ತಿಲ್ಲ. ಪೊಲೀಸರು ಬಂದು ಮಹಜರು ಮಾಡುವಂತಹ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ಗೆ ಇಬ್ಬರನ್ನ ಶಿಫ್ಟ್ ಮಾಡುವಾಗ ಈತ ಕಳ್ಳಾಟ ಆಡಿರೋದು ಗೊತ್ತಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ನೇರ ಸಂಪರ್ಕದಲ್ಲಿ. ರಾಚಪ್ಪ, ಈತನ ಪ್ಲಾನ್ ಏನಾಗಿತ್ತು ಅಂತ ಹೇಳಿ, ತಾನು ಕೂಡ ಸತ್ತಂತೆ ನಟಿಸಿದ್ರೆ ಸಿಕ್ಕಿ ಬೀಳ್ತೀನಿ ಅನ್ನೋ ಸಣ್ಣ ಕ್ಲೂ ಕೂಡ ಈತನಿಗೆ ಇರಲಿಲ್ವಾ? ಹೇಗೆ ಬಚಾವ್ ಆಗಬೇಕು ಈ ಪ್ರಕರಣದಿಂದ ಅಥವಾ ಈ ಕೃತ್ಯದಿಂದ ಅಂತ ಚಂದ್ರು ಅನ್ಕೊಂಡಿದ್ದ ಅಂತ? ಮಧುಶ್ರೀ ಆತ ವಿಷ ತೆಗೆದುಕೊಂಡಿರಬಹುದು ಅನ್ನುವಂಥ ಅನುಮಾನದ ಮೇಲೆ ಬ್ಯಾಡರಹಳ್ಳಿ ಪೊಲೀಸರು ಚಂದ್ರುನನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆನ ಕೊಡಿಸ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಆತನ ಒಂದು ಸಂಪೂರ್ಣವಾದಂತಹ ವಿಚಾರಣೆ ಆಗಿಲ್ಲ. ಅದೇ ಕಾರಣಕ್ಕಾಗಿ ಭವಾನಿಯನ್ನ ಕೊಂದಿದ್ದು ಯಾಕೆ ಅನ್ನುವಂತಹ ವಿಚಾರ ಇನ್ನ ಗುಟ್ಟಾಗೆ ಉಳಿದುಕೊಂಡಿರುವಂಥದ್ದು. ಇದು ಹೊರತುಪಡಿಸಿದ್ರೆ ಚಂದ್ರು ಆಡಿದಂತಹ ನಾಟಕವನ್ನ ಕಂಡು ಬ್ಯಾಡರಹಳ್ಳಿ ಪೊಲೀಸರೇ ದಂಗಾಗಿ ಹೋಗಿದ್ದಾರೆ. ಯಾಕಂತಂದ್ರೆ ಅಲ್ಲಿ ಮನೆಯ ಮಾಲೀಕರು ಬಂದು ನೋಡಿದಂಥ ಸಂದರ್ಭದಲ್ಲಿ ಮನೆಯ ಒಳಗಡೆ ನೆಲದ ಮೇಲೆ ಭವಾನಿ ಸತ್ತು ಬಿದ್ದಿದ್ರೆ ಆಕೆಯ ಪಕ್ಕದಲ್ಲೇ ಚಂದ್ರು ಕೂಡ ಆಕೆಯ ಕೈಯನ್ನು ಹಿಡಿದುಕೊಂಡು ಆತನು ಕೂಡ ಸತ್ತಂತಹ ರೀತಿಯಲ್ಲಿ ಬಿದ್ದಿದ್ದ. ಅದನ್ನು ನೋಡಿ ಅದರ ಜೊತೆಗೆ ಪಕ್ಕದಲ್ಲಿ ವಿಷದ ಬಾಟಲಿ ಕೂಡ ಇತ್ತು. ಹಾಗಾಗಿ ಇಬ್ರು ಕೂಡ ವಿಷ ಸೇವಿಸಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರಬಹುದು ಅನ್ನುವಂತಹ ಒಂದು ಕಲ್ಪನೆ ಮನೆ ಮಾಲೀಕನಿಗಿರುತ್ತೆ. ಆ ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಇಬ್ಬರು ಮೃತಪಟ್ಟಿದ್ದಾರೆ ಅಂತ ತಿಳಿಸ್ತಾರೆ. ಅದಾದ ಬಳಿಕ ಪೊಲೀಸರು ಕೂಡ ಬಂದು ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಚಂದ್ರುನ ಬಾಡಿಯಲ್ಲಿ ಯಾವುದೇ ಚಲನೆ ಕೂಡ ಇರೋದಿಲ್ಲ. ಹಾಗಾಗಿ ಆತನು ಕೂಡ ಸತ್ತಿರಬಹುದು ಅಂತ ಹೇಳಿ ಪೊಲೀಸರು ಚಂದ್ರು ಮನೆಯವರು ಅದರ ಜೊತೆಗೆ ಭವಾನಿ ಮನೆಯವರು ಎಲ್ಲರನ್ನ ಕರ್ಕೊಂಡು ಬಂದು ಸ್ಪಾಟ್ ಅಲ್ಲಿ ಒಂದಿಷ್ಟು ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಅಂದ್ರೆ ಈ ಎಲ್ಲಾ ಪ್ರಕ್ರಿಯೆ ಮುಗಿಯೋದಕ್ಕೆ ಸುಮಾರು 1.5 ಗಂಟೆಗಳ ಕಾಲ ತೆಗೆದುಕೊಳ್ಳುತ್ತೆ. ಅಲ್ಲಿವರೆಗೂ ಕೂಡ ಚಂದ್ರು ಅದೇ ರೀತಿಯಾಗಿ ಮೃತದೇಹದ ಪಕ್ಕದಲ್ಲೇ ಮಲಕೊಂಡಿದ್ದ. ಯಾವಾಗ 2 ಬಾಡಿಯನ್ನು ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡೋದಕ್ಕೆ ಪೊಲೀಸರು ಮುಂದಾಗ್ತಾರೆ, ಈ ಸಂದರ್ಭದಲ್ಲಿ ಚಂದ್ರು ಕೈಕಾಲು ಚಲನೆ ಮಾಡೋದಕ್ಕೆ ಶುರು ಮಾಡುತ್ತೆ, ಅಂದ್ರೆ ಅಲ್ಲಾಡೋದಕ್ಕೆ ಶುರು
ಮಾಡುತ್ತೆ. ಆ ಸಂದರ್ಭದಲ್ಲಿ ಆತ ಇನ್ನೂ ಬದುಕಿದ್ದಾನೆ ಅನ್ನುವಂತಹ ಒಂದು ಕಾರಣಕ್ಕಾಗಿ ಪೊಲೀಸರು ಆತನನ್ನ ಆಸ್ಪತ್ರೆಗೆ ದಾಖಲಿಸುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಅದರ ಜೊತೆಗೆ ವಿಷವನ್ನ ತೆಗೆದುಕೊಂಡಿರಬಹುದು ಅನ್ನುವಂತ ಒಂದು ಸಂಶಯ ಕೂಡ ಇರುತ್ತೆ. ವೈದ್ಯರು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಆತ ವಿಷ ತೆಗೆದುಕೊಂಡಿಲ್ಲ ಅನ್ನುವಂಥ ಸಂಗತಿ ಈಗ ಗೊತ್ತಾಗ್ತಾ ಇರುವಂತದ್ದು. ಮಧುಶ್ರೀ, ಧನ್ಯವಾದ ರಾಜಪ್ಪ ತಮ್ಮೆಲ್ಲ ಮಾಹಿತಿಗಾಗಿ.